ಗೌಡ್ರೆ ಗೌಡ್ರೆ ಇದೇನ್ ಗೌಡ್ರೆ ಇಷ್ಟೊತ್ತಾರು ಬರಲೇ ಇಲ್ಲ ಇವರು. ಚಿಕನ್ ಕಟ್ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಹೋಗಿ ಇಷ್ಟೊತ್ತಾರು ಬರ್ಲಿಲ್ವಲ್ಲ ಗೌಡ್ರೆ. ಒತ್ತಾದ್ರೆ ಸರಿ ಆಗಲ್ಕಂಗ್ ಗೌಡ್ರೆ. ನಾನು ಬೇರೆ ಹೋಗಿ ಬೇಗ ಹತ್ತಾಗಿ ಅಡುಗೆ ಮಾಡ್ಕೊಟ್ಬಿಟ್ಟು ನಿಮಗೆ ಅಂಗಡಿ ಬಾಕಲ್ ತೆಗಿಯೋಣ ಅಂದ್ಕೊಂಡಿದ್ದೀನಿ. ಲೇಟ್ ಆಗ್ಬಿಡ್ಸ್ಕಂಗ್ ಗೌಡ್ರೆ ನನಗೆ. ಮಗ ಅದ್ಯಾಕಂಗ ಅಡಿಕ್ ಮಗ, ಇವತ್ತೆ ಅಂತದ್ ಬಾಕಲ್ ತೆಗಿಯಕ್ಕೆ ಹೋಗ್ತೀವಿ. ಇಲ್ಲೇ ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಒಂದು 90 ಎಣ್ಣೆ ಗಿಣ್ಣೆ ತರ್ಸ್ಕೊಡ್ತೀನಿ. ದೇಹಂ ಕುಡ್ಕೊಂತೀರ ನೀನು, ಇಲ್ಲೇ ಆರಾಮಾಗಿ ಹೋಗುವಂತ ಸುಮ್ಮನಿರೋ. ನೀನು ಇಷ್ಟೊತ್ನಲ್ಲಿ ಹೋಗಿ ಅಂಗಡಿ ಬಾಕಲ್ ತೆಗಿತೀಯ ಮಗ. ಒತ್ತಾಗತ್ಕೊಂಡು ಸುಮ್ಮನಿರೋ ಅತ್ತಾಗಿ. ಇವತ್ತು ಒಂದಿನ ಏನಾಗಲ್ಲ ಅತ್ತಾಗಿ. ಅಲ್ಲ ಕಂಗೌಡ್ರೆ, ನೀವು ಹೋಗಿ ಆ ಸೀನಪ್ಪನು ಬೋರಾಜುನೇ ಗೌಡ್ರೆ ಕಳ್ಸೋದು. ಅವ್ರೇ ಹೋಗಿ ಹೊಸಿ ಹೊತ್ತಾಯ್ತ ಗೌಡ್ರೆ. ನೋಡಿರ ಅಲ್ಲಿ ಟೈಮು 4:30 ಆಗ್ತಾ ಬಂತು. ಇವ್ರು ತರೋದು ಯಾವಾಗ, ಇನ್ನು ಚಿಕನ್ ಕಟ್ ಮಾಡಿಸ್ಕೊಂಡು ಅಡುಗೆ ಮಾಡೋದು ಯಾವಾಗ? ಗೊತ್ತಾಗಲ್ವೇನ್ ಗೌಡ್ರೆ? ಹೂ ಕಣ ಮಗ, ನಾ ಅತ್ತಾಗಿ ಏನ್ ಮಾಡ ಅತ್ತಾಗಿ ಇಬ್ರು ಹೋಗಿ ಬರ್ತೀವಿ ಗೌಡ್ರೆ. ಹೋಗಿ ಒಂದು ನಾಟಿ ಆಟೆನೂ ಒಂದು ಹುಂಜನೂ ಕಟ್ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಹೋದ್ರ ಕಮ್ಮ. ನೋಡಿರೆ ಇಷ್ಟೊತ್ತಾರು ಬರ್ಲಿಲ್ವಲ್ಲ ಇವರು. ಗೌಡ್ರೆ ಇವರಿಬ್ರು ಸೇರ್ಕೊಂಡು ವ್ಯವಸ್ಥೆಗೆಲ್ಲ ಹೋಗಿದಾರೆ ಬಿಡಿ ಅತ್ತಾಗಿ. ಇನ್ನೇನ್ ಮಾಡೋಣ, ಬಂದಾಗ್ಲಿ ಬರ್ಲಿ ಅತ್ತಾಗಿ. ಹೂಕ ಮಗ, ಈ ಸೀನಪ್ನು ಬೋರಾಜ್ನು ಸೇರ್ಕೊಂಡ್ಬಿಟ್ರೆ ಏನಾರ ಒಂಚೂರು ತಗೊಂಡಂಗ್ ಬರ್ತಾರೇನು? ನೋಡಿರಿಬ್ರು ಅವ್ರೇ ಒಬ್ರ ಮೇಲೆ ಒಬ್ರು ಹೇಳ್ಕೊಂಡು ಬತ್ತಾರ್ಕಂತಾರೆಯೋ. ಈಗ ನೋಡುವಂತ ನೀನೇ. ಈ ಕಡೆಯಿಂದ ಮಳೆ ಮೋಡ ಬೇರೆ ಆಗ್ತಿತ್ತಲ್ ಗೌಡ್ರೆ. ಮಳೆ ಗೀಳೆ ಸ್ಟಾರ್ಟ್ ಆಗ್ಬಿಟ್ರೆ ಅಡ್ಗೆ ಎಲ್ಲಿ ಮಾಡೋಣ? ಒಳಗಡಿಕೆ ಜಾಗ ಐತಲ್ಲ ಗೌಡ್ರೆ ಅಡ್ಗೆ ಮಾಡಕ್ಕೆ. ಹೂ ಕಮ್ಮಗ, ಸಡ್ಡು ದೊಡ್ಡದಾಗಿ ಕಟ್ಸಿಲ್ವಾನು? ಅದಕ್ಕೆ ಒಳಗಡಿಕೆ ಮಾಡ್ಬೋದು ಕಣು. ಮಳೆ ಬಂದ್ರು ಏನು ಸಮಸ್ಯೆ ಇಲ್ಲ, ಆರಾಮಾಗಿ ಒಳಗಡಿಕೆ ಮಾಡ್ಕೊಂಡು ಅಲ್ಲೇ ಊಟ ಗೀಟ ಎಲ್ಲ ಮಾಡ್ಬೋದು. ಹಂಗಾರೆ ಸರಿ ಆಯ್ತು ತಾಳಿ ಗೌಡ್ರೆ. ಹಂಗಾರೆ ಏನು ಒತ್ತಾದ್ರೂ ಪರವಾಗಿಲ್ಲ. ಇನ್ನೇನು ಮಾಡೋಕ್ಕಾತು, ಇವತ್ತಿನೇನು ಅಂಗಡಿ ಬಾಕಲ್ ತೆಗಿಯೋಕ್ಕಾಗಲ್ಲ, ನನಗೆ ಗೊತ್ತಾಯ್ತು. ಸರಿ ಸರಿ ಕಂಗೌಡ್ರೆ, ಬಂದಾಲೆ ಬರಲಿ ಬಿಡಿ ಅತ್ತಾಗಿ. ಇನ್ನೇನು ಮಾಡೋಣ ಮಗ? ಒಂಚೂರು ಈ ನಾಟಿ ಕೋಳಿದು ಒಂಚೂರು ಸೇರುವ ರಸಮು ನೀಟಾಗಿ ಮಾಡೋ, ಒಂಚೂರು ರಸಮ್ ಇದ್ದಂಗಿರಲಿ. ಹ್ಞೂ ತಾಳಿ ಗೌಡ್ರೆ, ನಿಮ್ಗೆ ಯಾಕೆ ತಲೆ ಕೆಡ್ಸ್ಕೊಬೇಡ್ರಿ, ನನಗೆ ಗೊತ್ತಿಲ್ವಾ, ಮಾಡ್ಕೊಡ್ತೀನಿ ಬಿಡಿ. ಯಾಕೋ ಒಂಚೂರು ಈ ಗಂಟ್ಲೆಲ್ಲ ಕಡ್ತಕ ಮಗ, ಅದಕ್ಕೆ ಹೇಳ್ತಿರೋದು ಕಣೋ. ಗಂಟ್ಲು ಒಂಚೂರು ಕಡ್ತ, ಶೀತ ಎಲ್ಲ ಒಂಚೂರು ಕಡಿಮೆ ಆಗಲಿ ಅಂತ ಹೇಳಿ ಹೇಳಿದ್ದು. ಸರಿ ಸರಿ ಕಮ್ಮಗ, ನಿನಗೆ ಹೊಸ್ದಾಗೆ ಮಾಡ್ತಿಲ್ಲ, ಮಾಡ್ತೀಯ ನನಗೂ ಗೊತ್ತು. ಹೆಂಗೂ ಹೇಳ್ದೆ ಕಮ್ಮಗ, ಬೇಜಾರು ಮಾಡ್ಕೊಬೇಡ ಕಣೋ. ಈ ಗೌಡ್ರು ನೋಡು ಅಡುಗೆ ಮಾಡಕ್ಕೆ ಕರೆದ್ಬಿಟ್ಟು ಹಿಂಗೆ ಮಾಡ್ಕೊಡು ಹಂಗೆ ಮಾಡ್ಕೊಡು ಅಂತಿದ್ದಾರೆ ಅಂತ ಹೇಳಿ. ಅಯ್ಯೋ ಎಲ್ಲಾರ ಉಂಟ ಗೌಡ್ರೆ, ನೀವು ಹೇಳೋದು ಹೆಚ್ಚ, ನಾವು ಮಾಡ್ಕೊಡೋದು ಹೆಚ್ಚ. ಸರಿ ಸರಿ ಆಯ್ತು ಕಂತಾಳಿ. ಅಲ್ಲ ಕಂಗೌಡ್ರೆ, ಇವ್ರು ಹೋಗಿ ಹೊಸಿ ಹೊತ್ತಾಯ್ತ ಗೌಡ್ರೆ. ಹಂಗುವೆ ಬರಬೇಕು ಬಿರ್ನೆ ಗೌಡ್ರು ಅಲ್ಲಿ ಕಾಯ್ತಾ ಕುಂತಿರ್ತಾರೆ. ಅದೇನಿತ್ತು ಬೇಗ ಮುಗಿಸ್ಕೊಂಡು ಹೋಗೋಣ ಮನೆ ಕಡಿಕೆ ಅಂತಂದು ಇಲ್ವಲ್ ಗೌಡ್ರೆ. ಈ ಸೀನಪ್ಪಗೇನೋ ಗೊತ್ತಾಗಲ್ಲ ಬಿಡಿ ಅತ್ತಾಗಿ. ಈ ಬೋರಾಜಗಾರ ಬುದ್ಧಿ ಬೇಡವಂಗ ಗೌಡ್ರೆ. ಆ ವಜ್ಜು ಹಂಗೆ ಕಮ್ಮಗ, ಆ ವಜ್ಜೆ ಐತಲ್ಲ, ಒಂಚೂರು ಒಂದು 90 ಎಣ್ಣೆ ಗಿಣ್ಣೆ ಹಾಕೊಂಡ್ಬಿಟ್ರೆ ಏನು ಇನ್ನೂ ಹುಡುಗಾಡ್ದಂಗೆ ಆಡುತ್ತೆ ಕಣವ್. ಆ ವಜ್ಜೆ ಅತ್ತಾಗಿ ಸುಮ್ಮನೆ ರತ್ತಪತ್ನಿ. ಇವ್ರ ಜೊತೆ ಹೋಗಿ ಬೇಯ್ತಿದ್ದೀನಿ ನಾನು, ನನಗೆ ಬುದ್ಧಿ ಇಲ್ಲ ಅತ್ತಾಗಿ. ಅಜೋ ಬೋರಜ್ಜ, ಒತ್ತಾತು ಬಾ ಬಾ. ಗೌಡ್ರು ಹುಡುಗನು ಶಿವನು ಕಾಯ್ಕೊಂಡು ಕುತ್ಕೊಂಡ್ಬಿಟ್ಟಾರ ಕಣಜ ನಮ್ಮನೆಯೋ. ಬಾ ಬಾ, ಟೈಮ್ ಆತಕಂಬ ಬಾರಾಜ. ಶಿನಪ್ಪ ನಾನೇನು ಮಾಡೋಣ? ಒತ್ತಾತು ಅಂದರೆ ನಾನು ಹಿಂದೆ ಬರ್ತಾಯಿದ್ದೀನಿ ತಾನೆ. ನೋಡಿರಿ ಅಲ್ಲಿ ಅವನು ಸಾಹೇಬರು ಕೋಳಿ ಕಟ್ ಮಾಡೋದು ಲೇಟ್ ಮಾಡಿಬಿಟ್ರಪ್ಪ. ನಮ್ಮ ಹೇಳಿರೆ ಸರಿಯಾಗುತ್ತೇನು? ನೀನು ನಡಿ ಸುಮ್ಮನೆ. ಅಜೋ ಬರಜ, ನಿಂದು ಮಾತೇ ಆಸೆ ಕೊಡ್ತಿಲ್ವಲ್ಲಜ. ನಿನಗೆ ಹೇಳಿದೆ ನಾನು, 90 ಕುಡಿಯೋಜ ಸಾಕು, ಗೌಡ್ರು ಬೈತಾರೆ. ಬೇಡ ಬೇಡ ಅಂದ್ರೆ ನನ್ನ ಮಾತು ಕೇಳ್ತೀಯ ನೀನು? ನಡಿ ಗೌಡ್ರ ಕೈಲಿ ದಿವಸ ಬೈಸ್ಕೊಳು ಅಂತೆ. ಒಂದು ಕ್ವಾರ್ಟರ್ ಕುಡಿದ್ಬಿಟ್ಟು ತಲೆನೇ ನಿಂತಿಲ್ವಲ್ಲ ನಿಂದು. ಏನು ಮಾತಾಡೋಕ್ಕೆ ಹೋಗ್ಬೇಡ ನೀನು ಗೌಡ್ರ ಮುಂದೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬಿಡು, ಸರಿನಾ? ಇವಾಗಲೇ ಹೇಳಿರೋದು ನಿನಗೆ. ಅಗಳ ಗೌಡ್ರೆ ಬತ್ತಿರಂಗಿದಾರ ನೋಡಿ ಅಲ್ಲಿ. ಆ ಸೀನಪ್ಪನು ಬೋರಾಜ್ನು ಬತ್ತಿದಾರ ನೋಡಿ ಅಲ್ಲಿ. ಉಕ್ಕಣ ಮಗ, ನೋಡೋ ಅಲ್ಲಿ ತೂರಾಡ್ಕೊಂಡ್ ಬತ್ತಿರೋದು ನೋಡು. ಆ ಬೋರಾಜು ಕೂಡಿಸ್ಬಿಟ್ಟಂಗ್ ಕಣೋ ಈ ಸೀನಪ್, ಸರಿ ಇಲ್ ಕಣೋ. ನೋಡೋ ಅಲ್ಲಿ ಆ ವಜ್ಜ ಬದಿ ಮೇಲೆ ಅತ್ಲಾಗ ಒಂದು ಕಾಲು ಇತ್ಲಾಗ ಒಂದು ಕಾಲು ಹಾಕೊಂಬತ್ತಿತ್ತಾರು. ಅಲ್ಲಿ ಎಲ್ಲಾರು ಬಿದ್ಗಿದ್ರೆ ಏನೋ ಮಾಡೋದು ಕತೆಯೋ ಎಲ್ಲ. ಸೀನಪ್ಪ ಏನ್ ಮಾಡ್ತಿದ್ದೋ ಇಷ್ಟೊತ್ತು? ಗೊತ್ತಾಗ್ಲಿಲ್ವೇನು? ನೋಡಿರಿ ಆಗ್ಲೇನೆ ಹೋದ್ರಲ್ಲ ನೀವು.
ಬೇಗ ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಡು ಬೇಗ ಬಂದ್ಬಿಡ್ತೀವಿ ಗೌಡ್ರೆ. ಅಲ್ಲೇ ತೋಟದ್ದು ಬಂದ್ಬಿಡಿ ಅಂತ ಹೇಳಿ ನಾವೇನು ಬಂದೆ ಒಸಿ ಒತ್ತಾತೇನು, 1 ಗಂಟೆ ಮೇಲೆ ಆಯ್ತೇನು. ಎಷ್ಟೊತ್ತ ಕಾಯೇನು. ಆ ಹುಡ್ಗ ಬೇರೆ ಒತ್ತಾತಕಂಗೌಡ್ರೆ, ಮಳೆ ಬೇರೆ ಬರಂಗೈತೆ, ಬೇಗ ಬೇಗ ಮಾಡ್ಕೊಂಡು ಹೋಗಿರ ಆಗ್ತಿರ್ಲ್ವ ಅಂತ ಹುಡ್ಗ ಬೇರೆ ಅರ್ಜೆಂಟ್ ಮಾಡ್ತಿದ್ದಾನೆ. ನೀವು ನೋಡಿದ್ರೆ ಈಗ ಬರ್ತಿದ್ಯಲ್ಲೋ. ಗೌಡ್ರೆ ನಮ್ದೇನು ತಪ್ಪಿಲ್ಲ ಗೌಡ್ರೆ, ನಾವು ಹೋದ್ವಾ ಆ ಸಾಹೇಬ್ರ ಅಂಗಡಿ ತವ ವಸಿ ಜನ ಅಲ್ಲ ಗೌಡ್ರೆ. ನಾವು ಏನೋ ಹೇಳಿ ಗೌಡ್ರಿಗೆ ಅರ್ಜೆಂಟು ಕಣಪ್ಪ ಅಂತ ಹೇಳಿ ಇನ್ನೂ ಸುಮಾರು ಜನ ಇದ್ರು ಅಲ್ಲಿ ಕೋಳಿ ಕಟ್ ಮಾಡಿಸ್ತಿರೋರು. ಹಂಗೂ ಬೇಡ ಬೇಡ ಲೇಟ್ ಆಗ್ಬಿಡುತ್ತೆ, ಒತ್ತಾಗುತ್ತೆ ಕಣಪ್ಪ, ಫಸ್ಟ್ ನಮಗೆ ಕ್ಲೀನ್ ಮಾಡಿಕೊಡು ಅಂತ ಹೇಳಿ ಆ ಸಾಹೇಬ್ರಿಗೆ ಹೇಳ್ಬಿಟ್ಟು ಕಟ್ ಮಾಡಿಸ್ಕೊಂಡು ಬಂದು ಇಷ್ಟೊತ್ತು ಆಗ್ಬಿಡ್ತು ಗೌಡ್ರೆ. ನಾವು ಏನು ಮಾಡೋಣ. ಉಳ್ಕೊಂಬಾರು. ನೀನು ಬಂದಿರೋ ಅವಸ್ಥೆ ನೋಡಿದ್ರೆ ಗೊತ್ತಾಗ್ತಿಲ್ವೇನು. ಸರಿ ಸರಿ, ಬರೋಜ ಆ ಹುಡುಗನ ಕೈ ಕೊಡಿಲಿ. ಯಾ ಮಗ ಶಿವಪ್ಪ, ಆ ಬೋರಾಜನ ಕೈ ಇರೋ ಚಿಕನ್ ಫಸ್ಟ್ ಇಸ್ಕೊಳು. ಕೋಳಿ ಬೇಡ, ಇಸ್ಕೊಳು ಫಸ್ಟು. ಅಲ್ಲಿ ಎಲ್ಲಾರ ಬದುಕಿದ್ದಿನಲ್ಲಿ ಎತ್ಕಿ ತಾಕೊಂಡ್ ಬಂದಾರ ಹೆಂಗ ನೋಡು, ಅದನ್ನ ಎಲ್ಲ ಮಣಿಗಿಣ್ ಮಾಡ್ಕೊಂಡು ತಿನ್ನಂಗೆ ಮಾಡ್ಕೊಂಡು ಬಂದ್ಗಿಂದಾರ ನೋಡು ಸರಿಯಾಗಿ. ಗೌಡ್ರಿ ನಾನು ಏನು ಮಾಡೋಣ ಗೌಡ್ರಿ, ನಮ್ದೇನು ತಪ್ಪಿಲ್ಲ. ಆ ಸಾಹೇಬ್ರು ಬೇಗ ಕಟ್ ಮಾಡಿಕೊಡ್ಲಿಲ್ಲ. ಓಹೋ, ಬೋರಾಜುಂದೇನು ಉಸಿರೇ ಇಲ್ವಲ್ಲೋ ಸಿನಪ್ಪ, ಹಂಗೆ ಕುಡಿಸ್ಕೊಂಡ್ ಬಂದಿದ್ಯಲ್ಲೋ. ಅದೆಷ್ಟು ಕೊಡೋದು ಬೋರಾಜಿಗೆ? ಗೌಡ್ರೆ ನಾನು ಹೇಳ್ದೆ ಈ ಅಜ್ಜಿಗೆ, ಅಯ್ಯೋ ನಿನ್ನ ಕೈಲಿ 90 ಮೇಲೆ ಕೊಡಿದ್ರೆ ತಡ್ಕೊಳ ಕೆಪಾಸಿಟಿ ಇಲ್ಲ ಕಣಜ್ಜ, ಬ್ಯಾಡ ನಿಂಗೆ ಕುಡಿಬೇಡ ಸಾಕು ನಿಂಗೆ 90 ಅಂದೆ ಗೌಡ್ರಿ. ಬ್ಯಾಡ ಬ್ಯಾಡ ಅಂದ್ರೆ ಇವು ಅಜ್ಜ 1 ಕ್ವಾರ್ಟರ್ ಕುಡ್ದು ಬಿಟ್ಟು ತಲೆನೇ ನಿಲ್ತಿಲ್ಲ ಗೌಡ್ರೆ. 1 ತಲೆ ತಿಂತಿದ್ದಾರೆ. ಅವ್ರು ಏನು ಮಾತಾಡ್ತಿದ್ದಾರೆ ಅನ್ನೋದೇ ಅರ್ಥ ಆಗಲ್ದು ಗೌಡ್ರೆ ನನಗೆ. ಶಿವಪ್ಪ ತಗ ಕೋಳಿ ಬಾಡ್ ತಗೋ ಬೇಗ. ಶಿವಪ್ಪ ಒಂಚೂರು ನೀಟಾಗಿ ಬೇಗ ಮಾಡಿಬಿಡಪ್ಪ. ಅದೊಂಚೂರು ನೀಟಾಗಿ ನೀರಿಗೆ ಹಾಕಿ ತೊಳೆದ್ಬಿಟ್ಟು ನೀಟಾಗಿ ಮಾಡು. ಸರಿ ಸರಿ ಕಂಗೌಡ್ರೆ, ನಾನು ಅಡುಗೆ ಎಲ್ಲ ಆದ್ಮೇಲೆ ಹೋಗ್ತೀನಿ. ಊಟ ಮಾಡಿರಂತೆ, ಅಲ್ಲಿವರೆಗೂ ಇಲ್ಲೇ ಮಾತಾಡ್ಕೊಂಡು ಕೂತ್ಕೊಳ್ಳಿ. ಏಯ್ ಶಿವು, ಗೌಡ್ರಿಗೆ ಸಾಂಬಾರು ರುಚಿಯಾಗಿ ಮಾಡಬೇಕು. ಹೆಂಗೇಳು, ಬಾಯಲ್ಲಿ ಹಾಕಿದ ತಕ್ಷಣ ಹಂಗೆ ಗೌಡ್ರು ಸ್ವರ್ಗದಲ್ಲಿ ತೇಲಾಡಬೇಕು. ಸ್ವರ್ರ ಅಂತ ಎಳೆದ್ರೆ ಹಂಗೆ ಕಿಕ್ ಹೊಡಿಬೇಕು ಸಾಂಬಾರು. ಹಂಗೆ ಮಾಡಬೇಕು, ಸರಿನಾ? ಸಿರಣ್ಣ ನೀನೇ ಹೊಸ್ದಾಗಿ ಹೇಳ್ಬೇಕ ನನಗೆ. ನನ್ನ ಕೈ ರುಚಿ ನೋಡಿದ್ರು ನೀನು ಮತ್ತೆ ಹಂಗೆ ಅಂತ ಹೇಳ್ಸಿರಣ್ಣ. ಏನು ತಲೆ ಕೆಡಿಸ್ಬೇಡ, ನಾನು ರುಚಿಯಾಗಿ ಮಾಡ್ಕೊಡ್ತೀನಿ. ಆಮೇಲೆ ಊಟಕ್ಕೆ ಕರಿತೀನಿ, ಅವಾಗ ಬಂದು ಊಟ ಮಾಡಿರಂತೆ. ನೀವು ಆರಾಮಾಗಿ ಕೂತ್ಕೊಳ್ಳಿ. ಬರೀ ಸಾಂಬಾರ್ ಜೊತೆ ಅನ್ನ ಮಾಡಬೇಡ ಕಣಪ್ಪ. ಒಂಚೂರು ಮುದ್ದೆ ಗಿದ್ದೆ ಏನಾರ ಮಾಡ್ಕೊಡ್ತೀಯ? ಮುದ್ದೆ ತಿಂದರೆ ತೋಳಿಗೆ ಬಲ, ದೇಹಕ್ಕೆ ತಂಪು ಕಣಪ್ಪ, ಭಾರಿ ಇದಿರುತ್ತೆ. ಅದರಲ್ಲೂ ನಾಟಿ ಕೋಳಿ ಸಾರಿಗಂತೂ ಮುದ್ದೆ ಇದ್ಲ ಹೋದ್ರೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಹೇಳ್ತಿರೋದು, ಒಂಚೂರು ಮುದ್ದೆನೂ ಮಾಡಿಬಿಡಪ್ಪ. ಸರಿನಣ್ಣ, ನೋಡೋಣ ಆದ್ರೆ ಮುದ್ದೆನೂ ಮಾಡ್ತೀನಿ. ತಲೆ ಕೆಡಿಸ್ಕೊಬೇಡ್ರಿ ನೀವು. ಅಲ್ಲಿ ಅಡುಗೆ ಬಗ್ಗೆ ಆರಾಮಾಗಿ ನೀವು ಕೂತ್ಕೊಳ್ಳಿ. ಶಿವಪ್ಪ, ನೀನು ಅಡುಗೆ ಎಲ್ಲ ಆದಮೇಲೆ ನಿನಗೂ ತಂದಿದ್ದೀನಿ ನೋಡಲಿ, ಜೇಬಲ್ ಐತೆ ಬೇಕಾರೆ. ಈಗಲೇ ಕೊಟ್ಬಿಡ್ತಿದ್ದೆ, ಈಗಲೇ ಕೊಟ್ಬಿಟ್ರೆ ಅಡುಗೆ ಎಲ್ಲ ಕೆಡಿಸ್ಬಿಟ್ಟಿಯಾ ಅಂತ ಭಯ. ಏನಪ್ಪ ಗೌಡ್ರು ಬೇರೆ ಬೈತಾರ ಮೇಲೆ ನನಗೆ. ನೋಡು ಹಿಂಗೆ ಮಾಡಿಬಿಟ್ಟ ಸಿನಪ್ಪ ಕುಡಿಸಿ ಆ ಹುಡುಗನುವೆ ಅಡುಗೆ ಹಿಂಗೆ ಕೆಡಿಸ್ಬಿಟ್ಟಾನೆ ಅಂತ ಹೇಳಿ ಗೌಡ್ರ ಕೈಯಲ್ಲಿ ಬೈಸ್ಕೊಳಕ್ಕಾಗಲ್ಲ. ನೀನು ಅಡುಗೆ ಎಲ್ಲ ಮಾಡು, ನೀನು ಸಪ್ರೇಟಾಗಿ ಕೂತ್ಕೊಂಡು ಆಮೇಲೆ ಆರಾಮಾಗಿ ತಗೊಳುವಂತೆ. ಅಯ್ಯೋ ಸಿನಣ್ಣ, ನಾನು ನಿಂಗೆ ಕೇಳಕ್ಕೆ ಹೋದ್ನ. ಸರಿ ಸರಿ, ನಾನು ಅಡುಗೆ ಮಾಡ್ತೀನಿ, ಗೊತ್ತಾಗುತ್ತೆ. ಅದೇ ಮಾತಾಡ್ತಾ ಕುಂತೀರಿ ನೀವು. ಈ ಬೋರಾಜನ್ ಹುಷಾರು ಕಣ್ರಪ್ಪ, ಯಾಕೋ ಕಣ್ಣು ಬಾಯಿ ಬಿಡ್ತಾ ಇದ್ದಾನೆ. ಮತ್ತೇನಾರು ಇದು ಮಾಡಿಸ್ಬಿಟ್ಟಾರ ಬೋರಾಜಿಗೆ? ಎಲ್ಲ ಸಿನಪ್ಪ ಹಿಂಗೆ ಬುದ್ಧಿ ಇಲ್ವೇನು? ವಜ್ಜಗೆ ಅಷ್ಟೊಂದು ಕುಡಿಸ್ಕೊಂಬಂದು ನೋಡು, ಆ ವಜ್ಜ ಕಣ್ಣು ಬಾಯಿ ಬಿಡ್ತಿದ್ದಾನಲ್ಲ ಮೇಕೋ ಕೆಳಗಡಿಕ್ವಿ. ನೋಡಿರಿ ಅದು ಏನೋ ಮಾತಾಡ್ತಾನಂತಾನೆ ಗೊತ್ತಾಗ್ತಿಲ್ಲ, ಹಂಗೆ ಮಾತಾಡ್ತೈತಿ. ಬೇಡ ಬೇಡ ಅಂದ್ರೆ ವಜ್ಜಿಗೆ ಯಾಕೋ ಕುಡ್ಸಕ್ ಹೋದೆ ನೀನು? ಗೌಡ್ರೆ ನಾನು ಯಾಕೆ ಕುಡ್ಸಕ್ ಹೋಗೋಣ ಗೌಡ್ರೆ, ಈ ವಜ್ಜ ಇಲ್ಲೇ ಕಟ್ ಮಾಡಿಸ್ತಿರೋ ಸಿರಪ್ಪ ಹುಚ್ಚ ಇದು ಬರ್ತೀನಿ ಅಂತ ಹೋದನು. ನೋಡಿರಿ ಔಷಧಿಯಲ್ಲಿ ಬಂದಾನಲ್ಲ ಗೌಡ್ರೆ, ನಾನು ಏನು ಮಾಡೋಣ? ನೀವು ನೋಡಿರಿ ನನಗೆ ನಾನು ಕುಡ್ಸಿದ್ದೀನಿ ಅಂತ ಹೇಳಿ ಬೈತಾ ಇದ್ದೀರಪ್ಪ.
ಸರಿ ಸರಿ ಕಣ ಸೀನಪ್ಪ, ಬಾರೋ ಅಡಿಗೆ ಆಗೋವರೆಗೂ ಇಲ್ಲೇ ಮಾಡೋಣ. ಹಿಂಗೆ ತೋಟ ಗಿಟ ಸುತ್ಕೊಂಡ್ ಬರಂ ಬಾರೋ ಒಂದು ರೌಂಡು. ಹ್ಞೂ ಸರಿ ಸರಿ ಗೌಡ್ರೆ, ನಡ್ರಿ ಹಂಗಾರು ಮಾಡ್ಕೊಂಬರೋಣ. ಎಲ್ಲಾರ ಕಾಯಿ ಪಾಯಿ ಬಿದ್ದವು ಒಂದೊಂದು ತೋಟದಲ್ಲಿ ನೋಡ್ಕೊಂಡು ಕಾಯಿ ತಕೊಂಡು ಬರೋಣ ನಡ್ರಿ. ಅಜೋ ಬೋರಾಜ, ವಶಿ ನೋಡ್ಕೊಂಡು ನಿಧಾನಕ್ಕೆ ಬಾರಪ್ಪ. ಬದಿ ಮೇಲೆಲ್ಲಾರ ಕಾಲಿಟ್ಟು ಜಾರ್ಗಿರ್ ಬಿದ್ದು ನೀನು ಏನಾರ ಹೆಚ್ಚು ಕಡಿಮೆ ಆಗಿ ಕೈಯೋ ಕಾಲ ಮುರಿದೋದ್ರೆ ಅದಕ್ಕೆ ಬೇರೆ ಯಾರಪ್ಪ ಜವಾಬ್ದಾರಿ? ನಿಮ್ಮ ಅಜ್ಜಿ ಆಮೇಲೆ ಹುಡಿಕೊಂಬಂತಾಳೆ ಬರ್ತಾಳೆ. ಸೀನಪ್ಪ, ನಮ್ಮ ಅಜ್ಜಿಗೆ ಹಿಂಗೆ ಮಾಡಿ ಕುಂಡ್ರಿಸ್ಬಿಟ್ಟಿಯಲ್ಲ ನೀನು, ಬೇಡ ಬೇಡ ಅಂದ್ರೆ ಎಣ್ಣೆ ಕುಡಿಸಿ ಅಂತ ಹೇಳಿ ಗೊಳ್ಳೋ ಅಂತಾಳ ಅಜ್ಜಿ ಆಮೇಲೆ. ನಿಧಾನಕ್ಕೆ ಹುಷಾರಾಗಿ ಬಾರಪ್ಪ. ಲೈ ಶೀನಾ, ನಾನು ಅಷ್ಟೊಂದು ಟೈಟಾಗಿನಿ ಅನ್ಕೊಂಡಿಯೇನೋ? ಅಷ್ಟೇನೋ ನೀನು ನನ್ನ ಅರ್ಥ ಮಾಡ್ಕೊಂಡಿರೋದು? ನಡಿಯೋ ಬಾಯಿ ಮುಚ್ಕೊಂಡು, ನನಗೆ ಬರೋದು ಗೊತ್ತಿದ್ಕೊಂಡು ನಡಿಯೋ. ಸೀನಪ್ಪ ನೋಡ್ದೇನು, ಕಾಯಿ ಎಲ್ಲ ಉದ್ರೋಗ್ತಿದಾವ್ ಕಣೋ. ಕಾಯಿ ಕೀಳಕ್ ಬರ್ತೀನಿ ಅಂದ ಅವತ್ತು ಮಳೆ ಹಿಡ್ಕಂತು ಅಂತ ಸುಮ್ಮನಾದರು. ನೋಡಿದ್ರೆ ಮಳೆ ಬಿಡ್ತಾನೆ ಇಲ್ಲ, ಕಾಯಿ ಎಲ್ಲ ಒಂದೊಂದೇ ಉದ್ರೋಗ್ತಿದಾವಲ್ಲ. ಏನೋ ಮಾಡೋದು ಹಿಂಗಾದ್ರಿ. ಹೋಗಾರ ಇವರು ಇಲ್ಲಿ ತೋಟದ ಕಡೆಗೆ ಅಲ್ಲಿ ಇಲ್ಲಿ ಬರೋರು ಒಂದೊಂದೇ ತಗೊಂಡು ಹೋಗ್ತಿದಾರೆ ಕಾಯಿಗಳ. ಹೇಳ ಮಾತೆ ಕೇಳಲ್ ಕಣೋ ನೀನು. ಗೌಡ್ರೆ, ನೀವು ಯಾಕೆ ತಲೆ ಕೆಡಿಸ್ಕೊಂತೀರ? ನೀವು ಕಾಯಿ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ನಾನು ನಿಮಗೆ ಕಾಯಿ ಕಿತ್ತು ಎಲ್ಲ ನೇರಪ್ ಮಾಡಿಕೊಡ್ತೀನಿ, ಸರಿನಾ? ಇವಾಗ ಪಾರ್ಟಿ ಮಾಡಕ್ಕೆ ಬಂದಿದ್ದೀವಿ, ಪಾರ್ಟಿ ಮೂಡಾಗಿರಿ. ನೀವು ತಲೆ ಕೆಡಿಸ್ಕೊಬಿಡಿ, ಆರಾಮಾಗಿರಿ. ಗೌಡ್ರೆ, ನೀವು ಒಂದು 90 ಏನಾರ ತಗೊಂತಿದ್ದೀರಾ? ತಗೊಂತೀರ ಏನು ಹೇಳಿ? ಇಲ್ಲೇ ಜೇಬಲ್ಲಿ ಇಟ್ಕೊಂಡಿನಿ, ಒಂದು 90 BP ಐತೆ, ಕೊಡ್ಕೊಳ್ಳಿರಂತೆ. ಹಂಗೆ ಸರ್ರನ್ನ ಎತ್ಕೊಂಬಿಡಿ. ಎಲ್ಲ ಸೀನಪ್ಪ, ಅದೇನು ಮಾತಾಡ್ತೀವಿ? ಬಾರೋ ಸುಮ್ಮನೆ. ಇಷ್ಟೊತ್ತಿಗೆ ಎಣ್ಣೆ ಕೊಡ್ತಾನಂತೆ. ಬಾರೋ ನಂಗೇನು ಬೇಡ, ಬಾ. ಬೋರಾಜ, ನೋಡ್ಕೊಂಡು ನಿಧಾನಕ್ಕೆ ಬಾರಪ್ಪ. ಆಮೇಲೆ ಎಲ್ಲಾರು ಜಾರ್ಗಿರ್ ಬಿದ್ದು ಬಿಟ್ಟಿಯೋ. ನಿಧಾನಕ್ಕೆ ಬಾ ನೀನು. ಗೌಡ್ರೆ, ನೀವು ನಮ್ಮನ್ನ ಕಿಂಡಲ್ ಮಾಡಂಗ ಆಗ್ಬಿಟ್ರ? ಸರಿ ಗೌಡ್ರೆ, ಆಯಿತು. ಈ ಶೀನಪ್ಪನ ಸವಾಸ ಮಾಡಿ ನಾನು ಇವತ್ತು ಹಿಂಗಾದೆ ಅಂತ ಹೇಳಿ ನೀವು ನಮ್ಮನ್ನ ಕಿಂಡಲ್ ಮಾಡ್ತಾ ಇದ್ದೀರ ಅಲ್ವಾ? ಸರಿ ಆಯಿತು, ನಡ್ರಿ. ಪರವಾಗಿಲ್ಲ ಕಳ್ಳ ಬೋರಾಜ ನೀನು. ಹೋಗಿ ಎಣ್ಣೆ ಕುಡ್ದು ಬಂದ್ಬಿಟ್ಟು ನನ್ನ ಮೇಲೆ ಹೇಳ್ತಿದೀಯಲ್ಲವು. ನನ್ನ ಸವಾಸ ಮಾಡಿ ಹಿಂಗಾದೆ ಅಂತ. ನಾನೇನಾದ್ರು ನಿನಗೆ ತಗೊಳ್ಳೋ ಬೋರಾಜ ಕುಡಿ ಅಂತ ಏನಾದರೂ ಹಿಂಸೆ ಕೊಟ್ನ? ಹೋಗಿ ಕುಡಿದು ಬಂದ್ಬಿಟ್ಟು ನನ್ನ ಮೇಲೆ ಹೇಳ್ತೀಯ? ಪರವಾಗಿಲ್ಲ ಕಣ ನೀನು. ಸರಿ ನೌಟಂಕಿ ಆಟ ಆಡ್ತೀಯ ನೀನು. ಅಲ್ಲೆಲ್ಲಾರ ನಿಮ್ಮ ಅಜ್ಜಿ ಮುಂದೆ ಹಂಗೆ ಬಂದ್ಬಿಟ್ಟು ಕಣಪ್ಪ. ಅಜ್ಜಿ ಮೊದಲೇ ನಮ್ಮನ್ನು ನೋಡಿರ ಗುರ ಅಂತಾಳೆ. ನೀ ನೋಡ್ದ, ಒಳ್ಳೆ ಮಾತಾಡ್ದೆ ಬಿಡು. ಈಗ ಇರೋ ಗಂಟೆ ಇದ್ದು ಇಷ್ಟೊತ್ತು ಚೆನ್ನಾಗಿ ಮಾತಾಡ್ದೆ ಬಿಡು. ಎಣ್ಣೆ ಕುಡಿದ್ಬಿಟ್ಟು ಇಬ್ರು ಸೇರ್ಕೊಂಡು ಅದೇನು ಒಬ್ರ ಮೇಲೆ ಒಬ್ರು ಹೇಳ್ಕೊಂಡು ಇದು ಮಾಡ್ತಿದ್ದೀರೋ. ನಡ್ರೋ ಆ ಹುಡುಗ ಹತ್ತಾಗಿ ಅಡುಗೆ ಆಯ್ದ್ರೆ ಅದೇ ಊಟ ಗೀಟ ಮಾಡ್ಕೊಂಡು ಹತ್ತಾಗಿ ಹೋಗ. ನಡ್ರೋ ಹತ್ತಾಗಿ ಬಿರ್ನೆ ಮನೆ ಕಡಿಕೆ. ಮಗ ಶಿವಣ ಆಯ್ತೇನೋ ಅಡುಗೆ? ಏನು ಒಂಚೂರು ಕೋಳಿ ಬೇಯಿಸಕ್ಕೆ 1 ಗಂಟೆ ಮಾಡ್ತಾನೆ ಹುಡುಗ. ಹಂಗೆ ಬಾರ ಬೇಗ ಹೋಗು. ಆಯ್ತೇನೋ? ಗೌಡ್ರು ಕೂಗ್ತಿಲ್ವೇನೋ ಅಲ್ಲಿ? ಕೇಳಿಸ್ತಿಲ್ವ ನಿಂಗೆ? ಆಗಿದ್ರೆ ತಟೆಗಾಕಂತ ತಾಂಬಾರ ಬೇಗ. ಗೌಡ್ರೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಕುಡಿತೀರಾ? ಒಂದು 90 BP ಇಟ್ಕೊಂಡೀನಿ. ಇಲ್ಲ ಸೀನಾ, ಏನು ಬೇಡ ಅಂತ ಹೇಳಿಲ್ಲ. ನನಗೆ ಮೊದಲೇ ಆಗ್ತಿಲ್ಲ. ನೀನು ಸುಮ್ಮನೆ ತಲೆ ತಿಂದು ಆಸೆ ಹುಡ್ಸಿ ಅದು ಇದು ಮಾಡಬೇಡ ಕಣ. ಮತ್ತೆ ಬೇಡಕ್ಕ ಸುಮ್ಕಿರು. ಮತ್ತಿನ್ನ ಎಣ್ಣೆ ಗಿಣ್ಣೆ ಅಂತ ನೀನು ಕೇಳಬೇಡ ನೋಡಪ್ಪ ನನಗೆ. ಬೋರಾಜ, ಗೌಡ್ರೆ ಯಾಕೋ ಕುಡಿಯೋ ಮೂಡಾಗಿಲ್ಲ. ಸುಮ್ಮನೆ ಹಿಂಸೆ ಮಾಡಿ ಬೈಸ್ಕೊಳೋದು ಬೇಡ. ನಡಿ, 90 ಈಚೆ, ಅದರಲ್ಲೇ ಇಬ್ಬರು ಒಂದೊಂದು ಚೂಚೂರು ಹಾಕೊಂಬಂದ್ಬಿಡೋಣ. ಇನ್ನೊಂದು 90 ಆ ಹುಡುಗ ಶಿವ್ ಕೊಡ್ಬೇಕು ಕಣ ಜವ್. ಆಗ್ಲೇ ಹೇಳ್ಬಿಟ್ಟಿನಿ, ಚೆನ್ನಾಗಿ ಅಡುಗೆ ಮಾಡು ಮಗ, ನಿಂಗೆ ಹೇಳ್ಬೇಕು, ನಾನು ನೋಡ್ಕೊಂತೀನಿ. ಇಲ್ಲೇ ಇಟ್ಕೊಂಡಿನಿ ಅಂತ ಎಲ್ಲ ಹೇಳಿ ತೋರಿಸ್ಬಿಟ್ಟಿನಿ. ಹಂಗಾಗಿ ಸಾಕು ನಮಗೆ. ಇದೇ ಜಾಸ್ತಿ ಆಗ್ಬಿಟ್ಟೈತೆ. ಅಚ್ಚುಕಟ್ಟಾಗಿ ಊಟ ಮಾಡ್ಕೊಂಡು ಮನೆಗೆ ಸೇರ್ಕೋಣ ಅಂತೆ. ನಡಿ, ಇದೇ ಒಂದೊಂದು ಚೂಚೂರು ಹಾಕೊಂಬಂದ್ಬಿಡೋಣ ಅಂತ. ನಡಿ ಗೌಡ್ರೆ, ಅಡುಗೆ ಎಲ್ಲ ಆಯ್ತು ಗೌಡ್ರೆ. ಹಾಕೊಂಬಂದ್ಬಿಡೋಣ ತಗಿ ತಟ್ಟೆಗೆ. ಎತ್ಲಾಕ್ ಹೋದ್ರಿ ಸೀನಪ್ಪನು ಬೋರದ್ ನೀವು?
ಓ ಮಗ, ಮತ್ತೆ ಒಂದ್ 90 ಇತ್ತು ಕಣೋ, ಅದೊಂದ್ ಚೂಚೂರು ಹಾಕೊಂಬತ್ತೀನಂತ ಹೋಗಿದ್ದಾರೆ. ಆಗ್ಲೇ ಕೂಡ್ದ ಅಣ್ಣ ಆಗ್ಯಾರ ಇಬ್ರು. ಬೇಡ ಬೇಡ ಅಂದ್ರು ಮತ್ತೆ ಹೋಗ್ಯಾರ ಕಣೋ. ಅದು ಇನ್ನೂ ಏನೇನ್ ಮಾಡ್ತಾರೋ ಗೊತ್ತಿಲ್ಲ. ಸರಿ ಸರಿ, ಹೋಗ ಒಂಚೂರು ಬಿರ್ನೆ ಹಾಕೊಂಬಂದ್ಬಿಡು ತಟ್ಟೆಗೆ. ಇಲ್ಲ ಕುತ್ಕೊಂಡು ಅತ್ತಾಗೆ ಊಟ ಮಾಡ್ಬಿಟ್ಟು ಹೋಗೋಣ ಮನೆ ಕಡೆಗೆ. ಹೋಗು, ನಿನ್ಗೂ ಸೇರ್ಸಿ ಹಾಕೊಂಬಂದ್ಬಿಡು. ಹ್ಞೂ ಸರಿ ಆಯ್ತು ತಾಳಿ ಗೌಡ್ರೆ, ಒಟ್ಟಿಗೆ ಎತ್ತಾಗಿ ಎಲ್ಲರಿಗೂ ಹಾಕೊಂಬಂದ್ಬಿಡ್ತೀನಿ. ಊಟ ಮಾಡ್ಕೊಂಡು ಬಿರ್ನೆ ಎತ್ತಾಗಿ ಮನೆ ಕಡೆಗೆ ಹೋಗ್ಬಿಡೋಣ. ಸಿರಣ ಸಿರಣ ಸಿರಣ. ಏಯ್ ಬುರ್ರಜ್ಜ, ಆ ಹುಡ್ಗ ಶಿವಕ್ಕೆ ಹೋಗ್ತಿದ್ದಾನೆ. ಇತ್ಲಾಗ ಬಾ ಅನ್ನಜ ಅವನ್ನ. ಅಲ್ಲಿ ಗೌಡ್ರು ನೋಡಿದ್ರೆ ಬೈತಾರೆ, ಅದಕ್ಕೆ ಈ ಕಡೆಗೆ ಬಂದಿದ್ದೀವಿ. ಬಾ ಬಾ, ಇಲ್ಲೇ ಹಾಕೊಂಡು ಹೋಗೋಣಂತೆ ಅಂತ ಕರಿ ಈ ಕಡೆಗೆ. ಏಯ್ ಶಿವಪ್ಪ, ಬಾರೋ ಇಲ್ಲಿ. ಇಲ್ಲೇ ಇದೀವಿ ಬಾರೋ. ಇಲ್ಲಿ ಪಂಪ್ ಸೆಟ್ ಹತ್ರ ಇದೀವಿ, ಬಾ ಇಲ್ಲಿ. ಬಂದೆ ಕಣಜ, ಬಂದೆ ಅಲ್ಲೇ ಇರ್ರಿ, ಬಂದೆ. ಇದೇನು ಸಿರಣ, ಅಡಿಗೆ ಎಲ್ಲ ಆಗ್ಲಿ ಕಣಪ್ಪ. ಆಮೇಲೆ ಅದೇನು ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಈಗ ಒಬ್ಬ ಬಂದು ಇಬ್ರಾಳೆ ಕುಡಿತಿದ್ರಲ್ಲ ನನ್ ಬಿಟ್ಟು. ಈ ಸರಿ ಅನ್ಸಿರಣ. ಏಯ್ ಹುಡ್ಗ, ಈ ಸೀನಪ್ಪ ಒಂದ್ಸಲ ಮಾತು ಕೊಟ್ಮೇಲೆ ಮುಗೀತು. ತಗೊಳ, ನಿನಗೂ 90 ಇಟ್ಕೊಂಡಿದ್ದೀನಿ ಇಲ್ಲೇ ಜೇಬಲ್ಲಿ. ತಗೋ ಕುಡಿ ನೀನುವೆ. ಕುಡಿದ್ಬಿಟ್ಟು ನಡಿ ಬೇಗ, ಗೌಡ್ರಿಗೆ ಊಟ ಹಾಕ್ಕೊಡು. ಊಟ ಮಾಡ್ಕೊಂಡು ಬೇಗ ಮನೆ ಸೇರ್ಕೊಳ್ಳೋಣ, ನಡಿ ಬೇಗ. ಥೋ ಸರಿ ಆಯ್ತು ಕೊಡಪ್ಪ. ಗೌಡ್ರು ನೋಡಿದ್ರೆ ಬೇಗ ಬೈತಾರೆ. ಊಟ ಹಾಕೊಂಬತ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಕೊಡು ಬೇಗ ಹಾಕೊಂಡತ್ತ ಹೋಗೋಣ. ಏಯ್ ಬರಜ, ನೀನು ಕುಡ್ದಾಯ್ತಲ್ಲ, ನಡೆಯದೆ ನೀನು ಗೌಡ್ರ ಹತ್ರ. ಅಲ್ಲಿ ಗೌಡ್ರು ಒಬ್ಬರೇ ಇದ್ದಾರೆ, ಬೇಜಾರು ಮಾಡ್ಕೊಳಲ್ವ? ನಡಿಯಲ್ಲಿ ಗೌಡ್ರ ಹತ್ರ ನೀನು. ಗೌಡ್ರೆ, ಇದ್ಯಾಕೆ ಗೌಡ್ರೆ ಹಿಂಗೆ ಒಬ್ಬರೇ ಕುತ್ಕೊಂಡ್ಬಿಟ್ಟಿದ್ದೀರ ಆರಾಮಾಗಿ? ಏಯ್ ಬರಜ, ಅದೇನ್ ಮಾತಾಡ್ತಿದ್ಯಾ ಅಂತ ಗೊತ್ತಾಗ್ತಿಲ್ ಕಣೋ. ಸುಮ್ಮನಿರೋ, ತಲೆ ತಿನ್ಬೇಡ. ಹುಡುಗ ಊಟ ಹಾಕೊಂಬತ್ತೀನಿ ಅಂತ ಹೋಯನೆ. ಅಚ್ಚಕಟ್ಟ ಊಟ ಮಾಡ್ಬಿಟ್ಟು ಎದ್ದು ಕೈ ಕಾಲು ತೊಳ್ಕ ಮನೆಗೆ ನಡೀರಿ. ಗೌಡ್ರೆ ತಗೊಳ್ಳಿ, ಬಿಸಿ ಮುದ್ದೆನು ಸಾರನ್ನ ಹಾಕೊಂಬಂದಿದ್ದೀನಿ. ತಗೊಳ್ಳಿ ಬೇಗ. ಮಗ ಶಿವು, ನಿಂಗೇನಾತು? ಯಾಕೋ ನೀನು ಒಂಥರ ಮಾತಾಡ್ತಿದ್ಯಲ್ಲೋ? ನೀನು ಎಲ್ಲಾರು ಇವ್ರ ಜೊತೆ ಹೋಗಿದ್ದ ಹೆಂಗೋ? ಹಂಗೆ ನಿಲ್ಕೊಂಡ್ಗೌಡ್ರೆ. ನಾನು ಎಲ್ಲಿಗೆ ಹೋಗೋಣ? ಊಟ ಮಾಡಿ ಬೇಗ. ಸಾಂಬಾರು, ಉಪ್ಪು, ಖಾರ ಎಲ್ಲ ಚೆನ್ನಾಗಿತ್ತು ನೋಡಿ. ಹಂಗೆ ಖಾರ ರುಚಿ ಎಲ್ಲ ಹಿಡ್ದಿತ್ತಂತ ಸರಿಯಾಗಿ. ಗೌಡ್ರೆ, ಸಾಂಬಾರು ಹಂಗೆ ಗಮ್ ಅಂತೈತೆ ಗೌಡ್ರೆ. ಲೇ ಪಾಪ ಶಿವು, ಗೌಡ್ರಿಗೆ ಒಂಚೂರು ರಸಮ್ ಹಂಗೆ ಮಾಡ್ಕೊಡು ಅಂದಿದ್ವಲ್ಲ, ಮಾಡಿಲ್ವೇನು? ಸಿನಪ್ಪಣ್ಣ, ಅದನ್ನು ಮಾಡಿದ್ದೀನಿ. ತಗೊಂಬತ್ತೀನಿ ತಡಿ. ನೀನು ಯಾಕಂಗೆ ಅರ್ಜೆಂಟ್ ಮಾಡಿ ತಡಿ ತರೋವರೆಗೂ ಸಮಾಧಾನ. ಗೌಡ್ರೆ ಫಸ್ಟ್ ಆ ರಸಮ್ ಕುಡಿದ್ಬಿಡಿ ಗೌಡ್ರೆ, ತುಂಬಾ ಚೆನ್ನಾಗೈತೆ. ಕುಡೀರಿ. ಆಹಾ, ಏನ್ ರುಚಿ ಮಾಡಿದ್ದಿಕ್ಕ ಮಗವು. ಅದೇನೋ ಅದು ನಿನ್ ಕೈ ರುಚಿ. ತಿಂತಾ ಇದ್ರೆ ಈ ಹೆಂಗಸ್ರುಗಳ ರುಚಿ ಬಾಯಿಗೆ ಹಿಡಿಯಲ್ಲ ಕಣೋ. ಅಷ್ಟೊಂದು ರುಚಿಯಾಗಿ ಮಾಡ್ತಿ ಕಣೋ ಅಡುಗೆ ಮಾತ್ರ. ಬಾಡ್ನ ಊಟ ಮಾತ್ರ ಎಲ್ಲಿ ಹೋದ್ರೆ ಹುಡಿಕೊಂಬರ್ಬೇಕು ಕಣೋ, ಜನ ನಿಂತವು. ಅಷ್ಟೊಂದು ರುಚಿಯಾಗಿ ಮಾಡ್ತಿ ಕಣಪ್ಪ. ಗೌಡ್ರೆ, ರಸಮ್ ಚೆನ್ನಾಗೈತೆ ಗೌಡ್ರೆ. ಲೇ ಮಗ ಶಿವು, ನಮಗೂ ಒಂಚೂರು ಊಟ ತಾಂಬಾರು. ಹೊಟ್ಟೆ ಯಾಕೋ ಗೊಳ ಅಂತೈತೆ. ಬೇಗ ಕೊಡು, ನಾವು ಒಂಚೂರು ಊಟ ಮಾಡ್ಕೊಂಡು. ನೀನು ಹಂಗೆ ಹಾಕೊಂಬಂದ್ಬಿಡು. ಊಟ ಮಾಡ್ಕೊಂಡು ಒಟ್ಟಿಗೆ ಮನೆ ಕಡೆಗೆ ಹೋಗೋಣ ತೆಗಿ. ಮುದ್ದೆ ಮಾಡಲ್ಲ ಅಂತ ಹೇಳಿ ಮುದ್ದೆ ಮಾಡಿಬಿಟ್ಟಿದೀಯಲ್ಲೋ. ಈ ಕೋಳಿ ಸಾರಿಗೆ ಅದಕ್ಕೂ ಮುದ್ದೆ ಇಲ್ದ ಹೋದ್ರೆ ಮೈ ಹತ್ತಲ್ಲ ಕಣೋ. ತಿಂದ್ರು ತಿಂದೆ ಇರಂಗ ಅನ್ಸುತ್ತೆ. ಅದಕ್ಕೆ ಕಣೋ ಪಾಪ ಹೇಳಿದ್ದು ನಿಂಗೆ. ಒಂಚೂರು ಕಷ್ಟಪಟ್ಟು ಮಾಡಿದೀಯ, ಹೆಂಗ ಒಳ್ಳೇದಾಗಲಿ ನಿಂಗೆ. ಒಳ್ಳೆ ಸಕ್ಕತ್ತಾಗೈತೆ ಕಣೋ ಮಾತ್ರ. ಅದೇನು ರುಚಿಯಾಗೈತೆ ಅಂದರೆ ಸಾಂಬಾರು, ಆಹಾ ಅಮೃತ ಕಣೋ. ಅಷ್ಟೊಂದು ರುಚಿ ಕೊಟ್ಟಿದೀಯ ಸಾಂಬಾರಿಗೆ. ಅದೇನು ಕೈ ರುಚಿನೋ ನಿಂದು, ಅದೇನು ಕೈ ರುಚಿ. ಅದಕ್ಕೆ ಕಣೋ ಆ ಅಕ್ಕಪಕ್ಕದ ಊರರೆಲ್ಲ ಆ ಹುಡುಗಗೆ ಶಿವು ಅವು ಅಂಗಡಿ ಇಟ್ಕೊಂಡಲ್ಲ, ಆ ಹುಡುಗಗೆ ಅಡುಗೆ ಮಾಡಕ್ಕೆ ಹೇಳ್ಬೇಕು ಅನ್ನೋದು. ಸರಿ ಕಣೋ. ಹೆಂಗ ಊಟ ಮಾಡೋತ್ತಾಗ ನೀನು ಅದ್ಯಾಕಂಗೆ ನಿಂತ್ಕೊಂಡಿದ್ದೀವಿ? ಅಲ್ಲೇ ಕುತ್ಕೊಳ್ಳೋ, ಇಲ್ಲೇ ಪಕ್ಕದಲ್ಲಿ ಕುತ್ಕೊಳ್ಳೋ. ಊಟ ಮಾಡಿ ಹೋಗೋಣ, ಕುತ್ಕೋ ಬೇಗ. ಗೌಡ್ರೇನು ಬೇಜಾರು ಮಾಡ್ಕೊಳಲ್ಲ ಕುತ್ಕೊಳ್ಳೋ. ಗೌಡ್ರೆ ಸಾಂಬಾರು ರಸಮ್ ಎಲ್ಲ ಚೆನ್ನಾಗಿತ್ತ ಗೌಡ್ರೆ. ಮಗ ಶಿವು, ಅಡುಗೆ ಮಾತ್ರ ಭಾರಿ ರುಚಿಯಾಗಿ ಮಾಡ್ತಿ ಕಣೋ ನೀನು. ಈಗ ಒಂದ್ಸಲ ತಿಂದ್ರೆ ನಿನ್ನೆ ಬಾಡ್ ಸಾಂಬಾರು ಮಾಡಿಸ್ಬೇಕು ಅಂದ್ರೆ ಹುಡಿಕೊಂಬರ್ಬೇಕು ಕಣೋ. ಅಷ್ಟೊಂದು ರುಚಿಯಾಗಿ ಮಾಡ್ತೀಯ. ಒಳ್ಳೆ ಸಖತ್ತಾಗೈತೆ ಕಣೋ. ನೀನು ತಲೆ ಕೆಡಿಸ್ಕೊಬೇಡ ಅಡುಗೆ ಬಗ್ಗೆ. ರುಚಿಯಾಗಿ ಮಾಡಿದ್ಯಾ.
ಭಾರಿ ಖುಷಿಯಾಗಿ ಹೋಗ್ಬಿಡ್ತು ನೋಡಪ್ಪ. ಸರಿ ಸರಿ ಕಣೋ, ನೀನು ಕುತ್ಕೊಂಡು ಊಟ ಮಾಡೋ ಹೊತ್ತಾಗಿ ಬೇಗ ವಾ ನಮ್ಮ ಮನೆ ಕಡೆಗೆ ಊಟ ಮಾಡು. ಮಳೆ ಗಿಳೆ ಬಂದ್ಬಿಟ್ಟದು ಕಣೋ, ಅದು ಬೇರೆ ಭಯ, ಅದಕ್ಕೆ ಬೇಗ ಬೇಗ ಊಟ ಮಾಡು. ನೋಡಿದ್ರ ಸ್ನೇಹಿತರೆ, ನೀವು ಅವಾಗವಾಗ ಹಿಂಗೆ ಈ ಗೌಡ್ರು ತೋಟದಲ್ಲಿ ಯಾರ್ಯಾರು ನಾಟಿ ಕೋಳಿ ತಂದು ಅಡುಗೆ ಮಾಡಿಸ್ಕೊಂಡು ಊಟ ಮಾಡ್ತಿರೋ ಹಿಂಗೆ ಬೋರಜ್ಜ ಸೀನಪ್ಪನ್ನೆಲ್ಲ ಕರ್ಕೊಂಡು ಎಲ್ಲ ಒಂದು ಕಾಮೆಂಟ್ ಹಾಕಿ ಹಂಗೆ. ಇದುವರೆಗೂ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.